ಸಾವಿತ್ರಿ, ಅವ್ರು ಇನ್ನೂ ಸಿಕ್ಕಿಲ್ಲ. ನಾನು ಅದಕ್ಕೆ ಫೋನ್ ಮಾಡಲಿಲ್ಲ. ಆರ್ಯನ್ ಫೋನ್ ಮಾಡಿದ್ದ. ಹೌದಾ? ಏನ್ ಹೇಳ್ದ? ಎಲ್ಲಿದಾರಂತೆ? ಮದ್ವೆ ಆಗ್ತಾ ಇದಾರಂತೆ. ನೇರಳೆ ಕೊಟ್ಟ ರಾಮನ್ ದೇವಸ್ಥಾನದಲ್ಲಿ 12 ಗಂಟೆಗೆ. ಈಗ ಏನ್ ಮಾಡೋದಣ್ಣ? ನಾನು ಈಗಲೇ ಅಲ್ಲಿಗೆ ಹೋಗ್ತೀನಿ. ನಾನು ಬರ್ತೀನಿ. ಹೊರಟ್ ಬಾ. ಏನು ಯೋಚಿಸ್ತಾ ಇದ್ದಾಳೆ ನನ್ನ ಹೆಂಡತಿ? ಇಷ್ಟೊತ್ತಿಗೆ ಮನೇಲಿ ಇದ್ದಿದ್ರೆ ಎಲ್ಲರೂ ನಗ್ನಗ್ತಾ ರೇಗಿಸ್ತಾ ಅಲಂಕಾರ ಮಾಡ್ತಾ ಇದ್ರು ಅಂತಾನ? ಒಂದ್ಸಾರ್ತಿ ಕೊರಳಿಗೆ ತಾಳಿ ಬಿದ್ಮೇಲೆ ಎಲ್ಲ ಮುಗಿಯತ್ತೆ. ಅಂದ್ರೆ ಈ ತರ ಅಳೋದು, ದುಃಖ ಪಡೋದು, ಸಂಕಟ ಎಲ್ಲ ಮುಗಿಯತ್ತೆ, ಎಲ್ಲ ಸರಿ ಹೋಗತ್ತೆ. ಈಗ ಬೇಗ ರೆಡಿಯಾಗು. ಗಂಡು ಹೆಣ್ಣು ಬಂದಿಲ್ಲ, ಲೇಟ್ ಆಗ್ತಾ ಇದೆ ಅಂತ ಪುರೋಹಿತರು ಹೊರಟ್ಬಿಡ್ತಾ ಇದ್ದಾರೆ. ಎಲ್ಲಿ ಬೇಗ ರೆಡಿಯಾಗು. ನಾಟಕ ಸಾಕು ಜಗ್ಗು. ನಿನ್ ಜೊತೆ ಆರ್ಯನ್ ಇದ್ದಾನೆ ಅಂತ ನನಗೆ ಗೊತ್ತು. ಕೊಡು ಫೋನು. ಇಂದುಮತಿ, ನನ್ನ ಮಾತು ಕೇಳು. ನಿನ್ ಜೊತೆ ಮಾತು ವಿಚಾರಣೆ ಆಮೇಲೆ ಮಾಡ್ತೀನಿ. ಈಗ ನಾನು ಆರ್ಯನ್ ಹತ್ರ ಮಾತಾಡ್ಬೇಕು. ಫೋನ್ ಕೊಡು. ಆದ್ಮೇಲೆ ಇನ್ನೇನು? ಆರ್ಯನ್ ಜೊತೆ ಮಾತನ್ನು ಆಮೇಲೆ ಇಟ್ಕೊ. ಮಗ ಸೊಸೆ ಮನೆಗೆ ಬಂದ್ಮೇಲೆ ಲೋಕಾಭಿರಾಮವಾಗಿ ಮಾತಾಡು. ಸೊಸೆ? ಸೊಸೆನ ಮನೆ ತುಂಬಿಸ್ಕೊಳಕ್ಕೆ ತಯಾರಾಗಿ. ಜಗ್ಗು, ಏನ್ ನಡೀತಾ ಇದೆ ಅಲ್ಲಿ? ಅಕ್ಷತೆಯಲ್ಲಿ ಪೂಜೆ ಮಾಡಿಬಿಟ್ಟು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳೋದು. ಕನ್ಯಾದಾನ ಮಾಡೋರು ಯಾರು? ನಾನು ಮಾಡ್ತೀನಿ. ಅಮೃತ, ನೋಡಿ ಸರ್, ನಿನ್ನವ್ರು ಯಾರು ಇಲ್ಲ ಅನ್ನೋ ಹಾಗೆ ಹೊರಗಿನವ್ರು ನಿನ್ನ ಮದುವೆ ಮಾಡ್ಬೇಕಾಯ್ತಾ? ದುಡುಕ್ತಿದ್ದೀರಾ? ನನ್ನ ಮಾತು ಕೇಳಿ ಸರ್. ನೋಡಿ, ನಮ್ಮ ಹುಡುಗಿ, ನಾನು ಮಾತಾಡ್ತೀನಿ. ನಿನ್ ಜೊತೆ ಮಾತಾಡ್ಬೇಕು. ನಡಿ. ಅಮೃತ, 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 ಮದುವೆ ಅಂದ್ರೆ 2 ಜೀವ ಬೆಸೆಯೋ ಒಂದು ಘಟನೆ ಅಲ್ಲ, 2 ಕುಟುಂಬಗಳನ್ನ ಬೆಸೆಯೋ ಬಂಧನ. ನಿನ್ ಕೇಸ್ನಲ್ಲಂತೂ ನಿಮ್ ತಂದೆ ದ್ವೇಷ, ಇವ್ರ ತಾಯಿ ಸೇಡನ್ನ ಕರಗಿಸಿ ಅರಳಿಸ್ಬೇಕಾದ ಬಂಧನ. ಯೋಚನೆ ಮಾಡು. ಅಮೃತ, ಇವ್ರ ಮಾತಿಗೆ ಮರಳಾಗ್ಬೇಡ. ಇವತ್ತು ನಾವಿಬ್ರು ದೂರ ಆದ್ರೆ ಮತ್ಯಾವತ್ತು ಒಂದಾಗಕ್ ಬಿಡಲ್ಲ ಇವ್ರುಗಳು. ಇಲ್ಲ ಚಿಕ್ಕಪ್ಪ, ಈಗ ನೀವು ನನ್ನನ್ನು ತಡಿಬೇಡಿ. ನೀವ್ ಯಾವತ್ತಿದ್ರು ನನ್ನವ್ರೆ. ನೀವೆಲ್ಲ ಅವ್ರ ಪರನೇ ನಿಂತ್ಕೋತೀರಾ. ನಿಮಗ್ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ಚಿಕ್ಕಪ್ಪ, ಅವ್ರ ಮೇಲಿರೋ ಗೌರವಕ್ಕೆ. ದಯವಿಟ್ಟು ನಮ್ಮನ್ನು ತಡಿಬೇಡಿ.